ನಮಸ್ಕಾರ, ನ್ಯೂಸ್ ಸೆಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಬದುಕಿನ ಪಯಣ ಮುಗಿಸಿದ ದೊಡ್ಡ ಸಾಹುಕಾರ, 8 ಬಾರಿ ಶಾಸಕ, 6 ಬಾರಿ ಪಕ್ಷ ಬದಲು, ನೇರ ನುಡಿಯ ನೇತಾರ, ಧೀಮಂತ ರಾಜಕಾರಣಿ ಇನ್ನಿಲ್ಲ. ಸಂಜೆ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ. ಹಿರಿಯ ರಾಜಕಾರಣಿ ಸಚಿವ ಉಮೇಶ್ ಕತ್ತಿ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ವಿಧಿವಶರಾದಂತಹ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಇನ್ನೂ ಕೂಡ HAL ವಿಮಾನ ನಿಲ್ದಾಣದಲ್ಲಿದೆ. ಯಾಕಂದ್ರೆ ಏರ್ ಆಂಬ್ಯುಲೆನ್ಸ್ ಹೊರಡೋದು ಇನ್ನೂ ಕೂಡ ತಡವಾಗಲಿದೆ. 10:30ಕ್ಕೆ ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಹೋರಾಟ ಸಚಿವರಾಗಿರುವಂತಹ MTB ನಾಗರಾಜ್ ಅವರು ಕೂಡ ಇದೇ ವಿಚಾರವನ್ನ ನ್ಯೂಸ್ 18 ಜೊತೆ ಮಾತನಾಡುವಾಗ ಹೇಳಿದ್ರು. ಯಾಕಂದ್ರೆ ಚೆನ್ನೈನಿಂದ ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಂತಹ ಪರ್ಮಿಷನ್ ಸಿಕ್ಕಿಲ್ಲ ಹವಾಮಾನ ವೈಪರೀತ್ಯ ಇರುವಂತಹ ಹಿನ್ನೆಲೆಯಲ್ಲಿ. ಅದಕ್ಕಾಗಿ ಹೈದರಾಬಾದ್ನಿಂದ ಈಗ ಏರ್ ಆಂಬ್ಯುಲೆನ್ಸ್ ಅನ್ನ ಕರೆಸಿಕೊಳ್ಳಲಾಗುತ್ತೆ. ಏರ್ ಆಂಬ್ಯುಲೆನ್ಸ್ 10:30ಕ್ಕೆ ಬರುವಂತಹ ಚಾನ್ಸಸ್ ಇದೆ. ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ, ಆದ್ರೆ ಏರ್ ಆಂಬ್ಯುಲೆನ್ಸ್ ಬರೋದು ತಡವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆ ನಂತರ ಏರ್ ಆಂಬ್ಯುಲೆನ್ಸ್ ಬಂದ ಬಳಿಕ ಏರ್ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಂದ ನೇರವಾಗಿ ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರ ಹೆಸರಿನಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮೆರವಣಿಗೆಯನ್ನ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಈಗ ಅಲ್ಲೆಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗೇನೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಇನ್ನೊಂದು ಕಡೆ ಅವರ ಸ್ವಗ್ರಾಮವಾದಂತಹ ಬೆಲ್ಲದ ಬಾಗೇವಾಡಿಯಲ್ಲಿ ನಡೆಸಲಾಗ್ತಾ ಇದೆ. ಈಗಾಗಲೇ ನಿನ್ನೆ ರಾತ್ರಿ ಯಾವಾಗ ಈ ಒಂದು ವಿಚಾರ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ CM ಹಾಗೆಯೇ ಅನೇಕ ಸಚಿವರು MS ರಾಮಯ್ಯ ಆಸ್ಪತ್ರೆಗೆ ಹೋಗಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇವತ್ತು CM ಹಾಗೆಯೇ ಸಚಿವ ಸಂಪುಟದ ಅನೇಕ ಸಚಿವರು ಉಮೇಶ್ ಕತ್ತಿಯವರ ಸ್ವಗ್ರಾಮಕ್ಕೆ ತೆರಳಿ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಆಲ್ಮೋಸ್ಟ್ 10:30 ಆಗಬಹುದು ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗೋದು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸಚಿವರಾಗಿರುವಂತಹ MTB ನಾಗರಾಜ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು. ಏರ್ ಆಂಬ್ಯುಲೆನ್ಸ್ ತಡವಾಗ್ತಾ ಇದೆ ಬರುವಂತದ್ದು, ಯಾಕಂದ್ರೆ ಪರ್ಮಿಷನ್ ಸಿಕ್ಕಿಲ್ಲ, ಹವಾಮಾನ ವೈಪರೀತ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ಬರಬೇಕಂತ ಏರ್ ಆಂಬ್ಯುಲೆನ್ಸ್ಗೆ ಪರ್ಮಿಷನ್ ಸಿಕ್ಕಿಲ್ಲ, ಆದ್ರೆ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ HAL ಏರ್ಪೋರ್ಟ್ ನಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ HAL ಏರ್ಪೋರ್ಟ್ ನಲ್ಲಿ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಇದೆ. ಹಾಗೆಯೇ ಮಾಜಿ CM ಆಗಿರುವಂತಹ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ HAL ಏರ್ಪೋರ್ಟ್ ನಲ್ಲಿ ಉಮೇಶ್ ಕತ್ತಿ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಉಮೇಶ್ ಕತ್ತಿ ಅವರ ನಿಧನಕ್ಕೆ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. HALಗೆ ತೆರಳಿ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಅವರು ಕನ್ಯಾಕುಮಾರಿಗೆ ಹೋಗಬೇಕಾಗಿತ್ತು, ಅಲ್ಲಿ ಕಾಂಗ್ರೆಸ್ನ ಭಾರತ ಜೋಡೋ ಕಾರ್ಯಕ್ರಮ ಇತ್ತು, ಆದ್ರೆ ಈಗ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಆಮೇಲೆ ಇವ್ರನ್ನ ಬೈ ಎಲೆಕ್ಷನ್ನಲ್ಲಿ ಜನತಾ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಮಾಡಿ ಗೆದ್ದಿದ್ರು. ಇವರು ಮೂಲತಃ ರಾಮಕೃಷ್ಣ ಹೆಗಡೆ ಅವ್ರ ಫಾಲೋಯರ್. ಆಮೇಲೆ JH ಪಾಟೀಲ್ ಜೊತೆ ಚೆನ್ನಾಗಿತ್ತು, ಸ್ವಲ್ಪ ಮುಂದುತನ ಇತ್ತು, ಮತ್ತು ನೆಗ್ಲಿಜೆನ್ಸಿ. ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅವರು ಹೊಸ ಅಷ್ಟೊಂದು ಕೇರ್ ತಗೊಂಡಿಲ್ಲ ಅನ್ನೋ ಕಾಣಿಸುತ್ತೆ. ಒಳ್ಳೆ ಸ್ನೇಹಿತ ನನಗೆ, ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ಅಂಥವ್ರು ಕಾಲ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಾನಿವತ್ತು ಕನ್ಯಾಕುಮಾರಿಗೆ ಹೋಗ್ಬೇಕಾಗಿತ್ತು. ಈಗ ಅಲ್ಲಿ ಡೆಡ್ ಬಾಡಿ ನೋಡೋಕೆ ಹೋಗ್ತಾ ಇರೋದ್ರಿಂದ ಕನ್ಯಾಕುಮಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಈಗ ಹೋಗ್ತಾ ಇದ್ದೀನಿ ನೋಡ್ತೀನಿ. ಅವ್ರ ತಂದೆಗೂ ಪಾಪ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಚಿವರು. ಆಮೇಲೆ ಇವ್ರನ್ನ ಬೈ ಎಲೆಕ್ಷನ್ನಲ್ಲಿ ಜನತಾ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಮಾಡಿ ಗೆದ್ದಿದ್ರು. ಇವರು ಮೂಲತಃ ರಾಮಕೃಷ್ಣ ಹೆಗಡೆ ಅವ್ರ ಫಾಲೋಯರ್. ಆಮೇಲೆ JH ಪಾಟೀಲ್ ಜೊತೆ ಚೆನ್ನಾಗಿತ್ತು, ಸ್ವಲ್ಪ ಮುಂದುತನ ಇತ್ತು.
ಸಚಿವ ಉಮೇಶ್ ಕತ್ತಿ ಅವರ ನಿಧನಕ್ಕೆ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಸಚಿವ ಉಮೇಶ್ ಕತ್ತಿ ನಿಧನ ನೋವನ್ನ ತಂದಿದೆ. ಭಗವಂತ ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದವರು, ಅವರ ನಿಧನ ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ಕೂಡ ಈಗಾಗಲೇ ಉಮೇಶ್ ಕತ್ತಿ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ನನ್ನ ಸಚಿವ ಮಿತ್ರರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ನಿಧನ ಅತ್ಯಂತ ದುಃಖವನ್ನು ಉಂಟು ಮಾಡಿದೆ. ನನ್ನ ಅತ್ಯಂತ ಆತ್ಮೀಯರು, ನಾನು ಇತ್ತೀಚೆಗೆ ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಕಳೆದ ಒಂದು ಕ್ಯಾಬಿನೆಟ್ಗೆ ಅವರು ಅಟೆಂಡ್ ಆಗಲಿಲ್ಲ. ನಾನು ಕೇಳಿದ್ದೆ, ಯಾಕೆ ಹುಷಾರಿಲ್ವಾ, ಏನೂ ಆಗಿದೆ ಅವರಿಗೆ ಅಂತ ಹೇಳಿದ್ದೆ. ಅತ್ಯಂತ ಒಳ್ಳೆಯವರು ಮತ್ತು ಹಾಸ್ಯ ಪ್ರಜ್ಞೆ ಇರುವಂಥ ಒಬ್ಬ ಮನುಷ್ಯ. ನಾವು ಅವ್ರ ಇದ್ದಲ್ಲಿ ಹೋಗಿ ಕೂತ್ಕೊಳ್ತಿದ್ವಿ. ಯಾವಾಗಲೂ ಸ್ವಲ್ಪ ಆನಂದ ಆಗ್ತಿತ್ತು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು. ಮತ್ತು ಇದ್ದಿದ್ದನ್ನೇ ಇದ್ದಾಗೆ ಹೇಳುವಂಥದ್ದು, ಎಲ್ಲೂ ಕೂಡ ಒಳಗೆ ಅಡಗಿಸಿ ಇಡುವಂಥದ್ದು ಸ್ವಭಾವ ಇರಲಿಲ್ಲ. ಅವರ ನಿಧನದಿಂದ ಆಗಿರ್ತಕ್ಕಂಥ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಆ ಕುಟುಂಬಕ್ಕೆ ಮತ್ತು ಅವರ ಹಿತೈಷಿಗಳಿಗೆಲ್ಲರಿಗೂ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮ್ಮ ರಾಜ್ಯದ ಗೌರವಾನ್ವಿತ ಸಚಿವರಾಗಿದ್ದಂಥ ಉಮೇಶ್ ಕತ್ತಿ ಅವರು ನಿನ್ನೆ ರಾತ್ರಿ ಹೃದಯಾಘಾತದಿಂದ ವಿಧಿವಶರಾದಂತ ಹೇಳಿ ಆ ಸುದ್ದಿ ನಮಗೆಲ್ಲರೂ ಕೂಡ ಕಿವಿ ಬೀಳ್ತಿದ್ದಾಗೆ ಎಲ್ಲರೂ ಕೂಡ ನಮಗೆ ಆಘಾತನೂ ಕೂಡ ಆಯಿತು. ಒಬ್ಬ ಗೌರವಾನ್ವಿತ ನಾಯಕರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಈ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಈಗಾಗಲೇ ದಾಖಲೆ ಅತ್ಯಂತ ಹಿರಿಯ ಸಚಿವರಲ್ಲಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 3 ಬಾರಿ ಮಂತ್ರಿಗಳಾಗಿ ಹಾಲಿ ಅರಣ್ಯ ಮತ್ತು ಆಹಾರ ಸರಬರಾಜು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ನಾಯಕರು ಆ ಒಂದು ಕುಟುಂಬಕ್ಕೆ ಒಂದು ಶಾಂತಿ ಮತ್ತು ಈ ಒಂದು ಆಘಾತವನ್ನು ತಡ್ಕೊಳ್ಳೋಂಥ ಒಂದು ಶಕ್ತಿಯನ್ನು ದೇವರವರಿಗೆ ದಯಪಾಲಿಸಲಿ. ಏನು ಸರ್ ಇಷ್ಟೊಂದು ಲೆಟರ್ಗಳು ಇಟ್ಟಿದ್ದೀರ, ನೋಡಪ್ಪ ಅಷ್ಟೊಂದು ಕೆಲಸ ಐತೆ ನನ್ನದು. ಯಾವಾಗಲೂ ನಿಮ್ಮದೇ ಇರ್ತದೆ ಕೆಲಸ ಹೆಚ್ಚಾಗಿ. ಭಾಳ ತಮಾಷೆಗೆ ಮಾತಾಡೋರು ಅವರು, ಮಾತನಾಡ್ತಾರೆ ನಕ್ಕೋದು ಅವರು ಅಷ್ಟೇ. ಯಾವತ್ತೂ ಕೋಪವಾಗೇ ಮಾತನಾಡಲಿಲ್ಲ ಅವರು. ಏನು ಸರ್ ತಿರ್ಗಾ ಚಕಾರ ಎತ್ತಿದ್ರೆ ನೀವು ಪ್ರತ್ಯೇಕ ನಮ್ಮದು ಬೆಳಗಾವಿ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತೇಳಿ. ಹೌದಪ್ಪ, ನಾನು ಯಾವಾಗಲೂ ಅದು ಹೇಳ್ತಾನೆ ಇರ್ತೀನಿ ಅಂತ ಭಾಳ ತಮಾಷೆಗೆ ಮಾತಾಡೋರು. ನಾನು ಭಾಳಷ್ಟು ಜನ ಶಾಸಕರನ್ನು ಮಂತ್ರಿಗಳನ್ನು ನೋಡಿದ್ದಾರೆ. ಅಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸವಾಗಿ ಮಾತಾಡೋರನ್ನ ನಾನು ನಿಜವಾಗ್ಲೂ ಅವ್ರನ್ನೇ ನೋಡಿ. ಉಮೇಶ್ ಕತ್ತಿ ನಿಧನಕ್ಕೆ ಅವರ ಸ್ನೇಹಿತರು ಆಪ್ತರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆಗಿನ ಒಡನಾಟವನ್ನ ಸ್ಮರಿಸಿ ಕಣ್ಣೀರಿಟ್ಟಿದ್ದಾರೆ. ವಿಧಾನಸಭಾ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಗೂ ಸಹ ಅವರು ಒಂದು ಮನೆ ಮಗನಾಗಿ ಅವ್ರು ಯಾರೇ ಅವ್ರ ಕಡೆ ತೊಂದರೆಗಳು ತೊಗೊಂಬಂದ್ರೆ ಆ ಕೆಲಸಗಳನ್ನ ಅವ್ರು ನಿರ್ವಹಿಸಿ ಕೊಡುವುದನ್ನೇ ಅವ್ರದ್ದೊಂದು ಕರ್ತವ್ಯವಾಗಿತ್ತು. ಅದರಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೇನು ಅಂತಿದ್ರಪ್ಪ ಅಂದರೆ ಉಮೇಶನ್ ಅನ್ಬೇಕು, ಇಲ್ಲಾಂದ್ರೆ ಸಾವುಕಾರ ಅನ್ಬೇಕು. ಆ ಥರ ಮನೆ ಗೆದ್ದಂಥ ಉಮೇಶನ್ ಅವರು ಇವತ್ತು ಅವ್ರನ್ನ ಕಳ್ಕೊಂಡು ನಮ್ಮ ಇಡೀ ಕ್ಷೇತ್ರ ಎಲ್ಲ ಇವತ್ತು ಕತ್ತಲೆಯಲ್ಲಿ ಉಳಿದಂತಾಗಿದೆ. ಅದೇ ರೀತಿ ನಾನು ಇವತ್ತು ಹೇಳೋದಂದರೆ, ಇವತ್ತು ವಿಮಾನ ಮುಖಾಂತರ ಬೆಳಗಾವಿ ಸಾಂಬ್ರಾಯಿ ಏರ್ಪೋರ್ಟಿಗೆ ಅವ್ರ ಪಾರ್ಥಿವ ಶರೀರ ಬಂದು ಇಲ್ಲಿಂದ ನಾವು ವಿಶ್ವರಾಜ್ ಶುಗರ್ ಕಾರ್ಖಾನೆಗೆ ಅವ್ರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದು. ಎಲ್ಲ ಜನರು ನಮ್ಮ ಕ್ಷೇತ್ರ ಜನ ಆಯಿತು, ಸುತ್ತಮುತ್ತಲಿನ ಜಿಲ್ಲೆಯ ಜನ ಆಯಿತು, ಎಲ್ಲರಿಗೂ ವಿಶ್ವರಾಜ್ ಶುಗರ್ಗೆ ಬರಲಿಕ್ಕೆ ಅವರಿಗೆಲ್ಲ ಈಗಾಗಲೇ. ವಿಪಕ್ಷ ನಾಯಕರಾಗಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಮೊದಲಿಂದಲೂ ಕೂಡ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಅವರು ಅಕಾಲಿಕ ಮಾಡಲಿಕ್ಕೆ ಗೊತ್ತಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಅವರ ಕುಟುಂಬ ವರ್ಗದವರೆಗೂ ಕೂಡ ಅವರ ಸಾವನ್ನು ದುಃಖ ಪಡಿಸ್ತಕ್ಕಂಥ, ಯಾಕಂದರೆ 62 ವರ್ಷ ತಂದೆಯೂ ಕೂಡ MLA ಆಗಿದ್ದರು. ಅವ್ರ ತಂದೆಗೂ ಕೂಡ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಯಾಕಂದ್ರೆ 61 ವರ್ಷಕ್ಕೆ ಅವರು ನಿಧನರಾಗಿರೋದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅನ್ಸುತ್ತೆ ತಮ್ಮ ಹೆಲ್ತ್ ಅನ್ನೋದನ್ನ ಕೂಡ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಒಂದು ರೀತಿಯಲ್ಲಿ ನೇರ ನಡೆನುಡಿಯ ವ್ಯಕ್ತಿತ್ವ ಅವ್ರದ್ದು. ರಾಜಕಾರಣದಲ್ಲಿ ನೇರವಾಗಿ
ಮಾತನಾಡ್ತಾ ಇದ್ರು. ಯಾವುದೇ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ಇಟ್ಕೊಂಡಿರಲಿಲ್ಲ. ಈ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ಅದನ್ನೇ ಹೇಳ್ತಾ ಇದ್ರು ಉಮೇಶ್ ಕತ್ತಿ ಅವರು. ಈಗ ಈ ಹಿಂದೆ ಕೂಡ ಅಂದ್ರೆ ಯಾವಾಗ ಪ್ರತ್ಯೇಕ ರಾಜ್ಯ ಆಗಬೇಕು ಉತ್ತರ ಕರ್ನಾಟಕ ಅನ್ನೋದನ್ನ ಯಾವಾಗ ಹೇಳ್ತಾ ಇದ್ರು ಉಮೇಶ್ ಕತ್ತಿ ಅವರು, ಅವಾಗ ಅನೇಕ ಬಾರಿ ವಿರೋಧವನ್ನ ಮಾಡಿದ್ರು ವಿಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು. ರಾಜೀನಾಮೆಯನ್ನ ಕೊಡಬೇಕು ಅವರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಂತಹ ನಾಯಕ ಇವತ್ತು ಎಲ್ಲರನ್ನ ಕೂಡ ಕಳ್ಕೊಂಡಿದ್ದೇವೆ, ಅವರ ಒಂದು ಆರೋಗ್ಯವನ್ನ ಅವರು ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂತಹ ಮಾತನ್ನು ಕೂಡ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಏರ್ ಲಿಫ್ಟಿಂಗ್ ಇನ್ನೂ ಕೂಡ ಲೇಟ್ ಆಗ್ತಾ ಇದೆ, ಮತ್ತೊಂದು ಕಡೆ ಈಗಾಗಲೇ ಅನೇಕ ಗಣ್ಯರು, ಅನೇಕ ನಾಯಕರುಗಳು ಅಲ್ಲಿಗೆ ಬಂದು ಈಗ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರಾ? ಹೇಗೆ ಪ್ರತಿಯೊಬ್ಬರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ರು, ನೇರ ನಡೆನುಡಿಯ ಬಗ್ಗೆ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಎಲ್ಲರೂ ಕೂಡ ಉಮೇಶ್ ಕತ್ತಿಯವರ ಒಡನಾಟದ ಬಗ್ಗೆ ಸ್ಮರಿಸಿಕೊಂಡಿದ್ದಾರೆ? ನವಿತಾ ಜೈನ್ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕೂಡ ಏರ್ಪೋರ್ಟ್ನಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಆದರೂ ಕೂಡ ಅವರು ಕನ್ಯಾಕುಮಾರಿಯ ಭಾರತ್ ಜೋಡೋ ಉದ್ಘಾಟನಾ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ರದ್ದು ಮಾಡಿ ವಿಶೇಷ ವಿಮಾನದ ಮುಖಾಂತರ ಅವರ ಏನು ಪಕ್ಷದ ಕಲಿಗಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ MB ಪಾಟೀಲ್ ಜೊತೆ ಬೆಲ್ಲದ ಬಾಗೇವಾಡಿಗೆ ತೆರಳುತ್ತಿದ್ದಾರೆ. ಮಧ್ಯಾಹ್ನ ಅವರು ಬೆಳಗಾವಿಗೆ ತೆರಳುತ್ತಿದ್ದಾರೆ. ಇದರ ನಡುವೆ ಕೂಡ ಅವರು ಉಮೇಶ್ ಕತ್ತಿಯವರ ನಡುವಿನ ಒಡನಾಟವನ್ನ ಅವರು ಒಂದಷ್ಟು ನೆನಪು ಮಾಡಿಕೊಂಡ್ರು, ಒಂದಷ್ಟು ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ರು. ಉಮೇಶ್ ಕತ್ತಿಯವರು ಜನತಾ ಪರಿವಾರದಿಂದ ಕೂಡ ನಮಗೆ ಒಡನಾಡಿ ಮತ್ತು ಒಳ್ಳೆಯ ಸ್ನೇಹಿತರಾಗಿದ್ದರು, 8 ಬಾರಿ ಶಾಸಕರಾಗಿದ್ದರು. ಅವರ ತಂದೆ ಕೂಡ ಇಸ್ವಿ 1984ರಲ್ಲಿ ವಿಧಾನಸಭೆಯಲ್ಲೇ ಹೃದಯಾಘಾತವಾಗಿ ಕುಸಿದು ಮೃತಪಟ್ಟರು. ಇವರು ಕೂಡ ಮೃತಪಟ್ಟಿದ್ದಾರೆ. ಇವರಿಗೆ ಈ ಹಿಂದೆ 2 ಬಾರಿ ಹೃದಯಾಘಾತ ಆಗಿತ್ತು, ಸ್ಟಂಟ್ ಅನ್ನು ಅಳವಡಿಸಿದ್ರು. ಒಂದಷ್ಟು ನೆಗ್ಲೆಕ್ಟ್ ಅನ್ನ ಮಾಡ್ತಿದ್ರು, ಅವರು ಯಾವುದನ್ನು ಕೇರ್ ಮಾಡ್ತಿರ್ಲಿಲ್ಲ. ಈ ಒಂದು ನೆಗ್ಲಿಜೆನ್ಸಿಯೇ ಅವರ ಹೃದಯಾಘಾತಕ್ಕೆ ಕಾರಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರು ಬಹಳಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಈ ನೆಗ್ಲಿಜೆನ್ಸಿಯಿಂದ ಅವರಿಗೆ ಹೃದಯಾಘಾತ ಆಗಿದೆ, ಅವರು ಸ್ವಲ್ಪ ಕೇರ್ ತಗೋಬೇಕಾಗಿತ್ತು, ಕೇರ್ ತಗೊಳ್ಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ನಾನು ಜನತಾ ಪರಿವಾರ ಸಂದರ್ಭದಲ್ಲಿ ನನ್ನ ಸಂಪುಟದ ಸಹೋದ್ಯೋಗಿ ಕೂಡ ಆಗಿದ್ರು, ನನ್ನ ಆತ್ಮೀಯ ಗೆಳೆಯ ಕೂಡ ಆಗಿದ್ರು, ಜನತಾ ಪರಿವಾರದ ಸ್ನೇಹಿತ ಕೂಡ ಆಗಿದ್ರು. ಹಾಗಾಗಿ ನಾನು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತಿದ್ದೀನಿ. ಹಾಗಾಗಿ ಕನ್ಯಾಕುಮಾರಿಗೆ ತೆರಳಬೇಕಾಗಿದ್ದು ಕಾಂಗ್ರೆಸ್ನ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ನಾನು ಬೆಳಗಾವಿಗೆ ಪ್ರಯಾಣವನ್ನು ಬೆಳೆತಿದ್ದೀನಿ. ಅವರ ಅಂತಿಮ ವಿಧಿವಿಧಾನ ಸಂದರ್ಭದಲ್ಲೂ ಕೂಡ ನಾನು ಭಾಗಿಯಾಗ್ತೀನಿ, ಅಂತಿಮ ಸಂಸ್ಕಾರದಲ್ಲೂ ಕೂಡ ನಾನು ಭಾಗಿಯಾಗ್ತೀನಿ ಎಂಬ ಮಾತನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ರು. ನಂತರ ಅವರು ಒಂದು ಮಾತನ್ನ ಹೇಳಿದ್ರು, ಅವರು ಎಷ್ಟೇ ಹೊರಟಿರ್ಬೋದು, ಒಂದಷ್ಟು ಅರ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಿರ್ಬೋದು, ಆದರೆ ಅವರಿರೋದೇ ಹಾಗೆ, ಅವರು ಹೊರಟು ಇದ್ರು ಕೂಡ ಅವರು ಮನುಷ್ಯ ಒಳ್ಳೆಯವರು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡ್ರು. ನವಿತಾ, ಈಗ ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಶೋಕದ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ವಿಧಿವಶರಾದಂತಹ ಸಂದರ್ಭದಲ್ಲಿ ಯಾವುದೇ ಇಲ್ಲಿ ರಾಜಕೀಯ ಇರೋದಿಲ್ಲ, ಯಾವುದೇ ರೀತಿಯಂತಹ ದ್ವೇಷ ಇರೋದಿಲ್ಲ, ಯಾವುದೇ ರೀತಿಯಂತಹ ನಾವೇನಾದ್ರೂ ಕೋಪ ಇದ್ರೂ ಕೂಡ ಇರೋದಿಲ್ಲ. ಅವೆಲ್ಲವನ್ನ ಕೂಡ ಇವತ್ತೀಗ ಸಿದ್ದರಾಮಯ್ಯ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮವನ್ನ ಬದಿಗೊತ್ತಿ ತಮ್ಮಲ್ಲೇ ಇದ್ದಂತಹ ಒಬ್ಬ ನಾಯಕನ, ತನ್ನ ಗೆಳೆಯನ ಸಾವಿಗೆ ಅವರ ಈ ಒಂದು ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಇದು ಎಲ್ರಿಗೂ ಕೂಡ ಮಾದರಿ ಅಂತ ಅನ್ಸುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಈಗ ಶೋಕಾಚರಣೆಯ ವಿಚಾರ ಅಂತ ಬಂದಾಗ ಚಿದಾನಂದ ಪಟೇಲ್, ಕೇವಲ 1 ದಿನಕ್ಕೆ ಮಾತ್ರ ಸೀಮಿತಗೊಳಿಸಿದ್ಯಾ ಹಾಗಾದ್ರೆ ಅಂತ? ಓಕೆ, ಚಿದಾನಂದ ಪಟೇಲ್ ಅವರನ್ನ ಮತ್ತೆ ಸಂಪರ್ಕ ಮಾಡೋಣ. ಇದೇ ವಿಚಾರಕ್ಕೆ ಸಂಬಂಧವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ಥ್ಯಾಂಕ್ ಯು ಚಿದಾನಂದ ಪಟೇಲ್. ಉಮೇಶ್ ಕತ್ತಿಯವರ ನಿಧನ ತುಂಬಲಾರದ ನಷ್ಟ ಅಂತ ಹೇಳಿ ಅನೇಕ ಗಣ್ಯರು, ಅವರ ಆಪ್ತರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ವರುಣ ಮತ್ತೆ ಆರ್ಭಟಿಸಿದ್ದಾನೆ. ಕಾರ್ಪೊರೇಷನ್ ಸರ್ಕಲ್, ವಿಧಾನಸೌಧ, ಮೆಜೆಸ್ಟಿಕ್, ಆನಂದರಾವ್ ಸರ್ಕಲ್ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಮತ್ತಿಕೆರೆಯಲ್ಲಿ ಧಾರಾಕಾರ ಮಳೆಗೆ ಬೃಹತ್ ಮರ ಧರೆಗೆ ಉರುಳಿದ್ದು 2 ಕಾರುಗಳು ಜಖಂವಾಗಿವೆ. ಇನ್ನು ಮರ ಧರೆಗೆ ಉರುಳಿದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನೆಲಮಂಗಲದಲ್ಲೂ ನಿನ್ನೆ ಗುಡುಗು ಸಹಿತ ಮಳೆಯಾಗಿದೆ. ಮಳೆಯಿಂದಾಗಿ ನೆಲಮಂಗಲ ತಾಲೂಕಿನ ಹಲವೆಡೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರು. ನೆಲಮಂಗಲದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಪಟ್ಟರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣನ ಆರ್ಭಟಕ್ಕೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿಯ ಮಳೆಗೆ ನಗರದ ಹಲವು ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಟವನ್ನ ಪಟ್ಟಿದ್ದಾರೆ.
ನಿನ್ನೆ ಮಾತ್ರವಲ್ಲದೆ ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಮಹಾನಗರ ಅಕ್ಷರಶಃ ನಲುಗಿ ಹೋಗಿದೆ. ಹಲವೆಡೆ ಮನೆಗಳು, ರಸ್ತೆಗಳು, ಬಸ್ ನಿಲ್ದಾಣಗಳು ಜಲಾವೃತವಾಗಿದ್ದು ಟ್ರಾಫಿಕ್ ಕಿರಿಕಿರಿಯಿಂದ ಜನರು ಹೈರಾಣಾಗಿದ್ದಾರೆ. ರಸ್ತೆ ತುಂಬೆಲ್ಲ ನೀರು ತುಂಬಿ ಹೊಳೆ ತರ ಆಗಿದೆ. ವಾಹನ ಸವಾರರ ಪಾಡು ಹೇಳತೀರದಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೊಮ್ಮನಹಳ್ಳಿ, ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಪ್ರತಿ ವರ್ಷಕ್ಕಿಂತ ಈ ಬಾರಿ 2.5 ಪಟ್ಟು ಮಳೆ ಹೆಚ್ಚಾಗಿದೆ. 2017ರಲ್ಲಿ ಬೊಮ್ಮನಹಳ್ಳಿಯಲ್ಲಿ 846 ಮಿಲಿಮೀಟರ್ ಮಳೆಯಾಗಿದ್ದು ಈ ವರ್ಷ 703 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಬೆಂಗಳೂರಿನ ಮಳೆ ಅವಾಂತರದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾತನಾಡಿದ್ದು, ರಾಜಕಾಲುವೆ ಒತ್ತುವರಿಗೆ ಯಾವುದೇ ನೋಟಿಸ್ ನೀಡುವ ಅವಶ್ಯಕತೆ ಇಲ್ಲ. ನೋಟಿಸ್ ನೀಡದೆ ರಾಜಕಾಲುವೆ ಮೇಲಿರುವಂತಹ ಕಟ್ಟಡ ತೆರವುಗೊಳಿಸುತ್ತೀವಿ ಅಂತ ಹೇಳಿದ್ದಾರೆ. ಫುಲ್ ಮಳೆಗಾಲದಲ್ಲಿ 725 mm ಆಗಿತ್ತು, ಈಗ 709 mm ಇದೆ. ಅದು ನಮ್ಮ ನಾರ್ಮಲ್ 300 ಆಡ್ಗೆ ಇಟ್ ಇಸ್ 2.7 ಟೈಮ್ಸ್ ಮೋರ್ ಇದೆ. 170% ಡಿಪಾರ್ಚರ್ ಇದೆ. ನಮ್ಮ ರಾಜಕಾಲುವೆಗೆ ಯಾವ ಥರದ್ದು ಒತ್ತುವರಿ ತೆಗೆಯಬೇಕಾದರೆ ನೋಟಿಸ್ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ನೋಟಿಸ್ ಕೊಡ್ತಾನೂ ಇಲ್ಲ. ನಾನು ಬರೀ ನಮ್ಮ ಸರ್ವೆ ಡಿಪಾರ್ಟ್ಮೆಂಟಿಂದ ಲೆಕ್ಕ ಮಾಡಿಕೊಂಡು ಅಲ್ಲಿ ಎಲ್ಲಿ ಅವರು ಗೆರೆ ಹಾಕ್ತಾರೆ ಅಲ್ಲಿ ಹೊಡೆಯಲಿಕ್ಕೆ. ಮಳೆ ಅಬ್ಬರಕ್ಕೆ ಬೆಂಗಳೂರಲ್ಲಿ ಜಲ ಪ್ರಳಯವೇ ಸೃಷ್ಟಿಯಾಗಿದೆ. ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಸಚಿವ ವಿ ಸೋಮಣ್ಣ, ಆರ್ ಅಶೋಕ್, ಬೈರತಿ ಬಸವರಾಜ್, ಬಿಬಿಎಂಪಿ ಕಮಿಷನರ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ, ರಾಜ್ಯದ ಮೂಲ ಸೌಕರ್ಯಗಳಿಗೆ 600 ಕೋಟಿ ಹಣ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಬರೀ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳಿಗೆ 300 ಕೋಟಿ ಬಿಡುಗಡೆ ಮಾಡ್ತೀನಿ. ರಾಜ್ಯದಲ್ಲಿ ಈ ಹಿಂದೆ ಸುರಿದ ಮಳೆಯಿಂದ 11 ಕೋಟಿಗೂ ಹೆಚ್ಚು ಹಾನಿಯಾಗಿದ್ದು ಮಳೆ ಹಾನಿ ಪರಿಹಾರ ಕೋರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಒಟ್ಟು ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿರುವಂತಹ ಪ್ರವಾಹದ ನಿರ್ವಹಣೆಗೆ, ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ, ರೋಡ್ ಇರ್ಬೋದು. ಉಮೇಶ್ ಕತ್ತಿ ತೀವ್ರ ಹೃದಯಾಘಾತದಿಂದ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಉಮೇಶ್ ಕತ್ತಿ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಉಮೇಶ್ ಕತ್ತಿ ಅನುಭವವುಳ್ಳ ರಾಜಕಾರಣಿ, ಕರ್ನಾಟಕದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಅಗಲಿಕೆಯಿಂದ ನೋವಾಗಿದೆ. ಉಮೇಶ್ ಕತ್ತಿ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿಯನ್ನ ನೀಡಲಿ, ಓಂ ಶಾಂತಿ ಅಂತ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವ ಶಕ್ತಿಯನ್ನ ಆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಉಮೇಶ್ ಕತ್ತಿ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಉಮೇಶ್ ಕತ್ತಿ ಅವರು ಅನುಭವವುಳ್ಳಂತಹ ರಾಜಕಾರಣಿಯಾಗಿದ್ರು. ಅದರಲ್ಲೂ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಗೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಂತಹ ಉಮೇಶ್ ಕತ್ತಿ ಅವರ ಈ ಒಂದು ಸಾವು ಸಾಕಷ್ಟು ನೋವನ್ನ ತರಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವರಿಗೆ, ಅವರ ಕುಟುಂಬಸ್ಥರಿಗೆ ಅವರ ಸಾವನ್ನ, ನೋವನ್ನ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ ಅನ್ನುವಂತಹ, ಹಾಗೆಯೇ ಅವರ ಸಪೋರ್ಟರ್ಸಿಗೂ ಕೂಡ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಸಿಗಲಿ, ಓಂ ಶಾಂತಿ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕರ್ನಾಟಕದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಂತವರು, ಅವರ ಅಗಲಿಕೆಯಿಂದ ನೋವಾಗಿದೆ. ಅವರ ಕುಟುಂಬಕ್ಕೆ ಮತ್ತು ಅವರ ಬೆಂಬಲಿಗರಿಗೆ, ಅವರ ಆಪ್ತರಿಗೆ ಈ ನೋವನ್ನ ಭರಿಸುವಂತಹ, ದುಃಖವನ್ನ ಭರಿಸುವಂತಹ ಶಕ್ತಿ ನೀಡಲಿ ಅಂತ ಹೇಳಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಉಮೇಶ್ ಕತ್ತಿ ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಂಥ ಉಮೇಶ್ ಕತ್ತಿ ಅವರು 9 ಬಾರಿ ಶಾಸಕರಾಗಿ, 4 ಬಾರಿ ಸಚಿವರಾಗಿ, ನನ್ನ ಸಚಿವ ಸಂಪುಟದಲ್ಲೂ ಒಳ್ಳೆ ಕೆಲಸ ಮಾಡಿ ಇವತ್ತು ಅರಣ್ಯ ಆಹಾರ ಒಂದು ಇಲಾಖೆಯನ್ನು ಉತ್ತಮವಾಗಿ ನಡೆಸ್ತಾ ಇದ್ದರು. ಅಂಥವನ್ನು ಕಳ್ಕೊಂಡು ನಮಗೆ ತುಂಬ ದುಃಖ ಆಗಿದೆ. ಬಹುಶಃ
ಉಮೇಶ್ ಕತ್ತಿಯವರು ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ನಾನು ಶಬ್ದದಲ್ಲಿ ಹೇಳೋಕ್ಕಾಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಈಗ ನಾನು ಶಿಕಾರಿಪುರಕ್ಕೆ ಹೋಗಿ ಅಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಒಂದು 5 ನಿಮಿಷ ಇದ್ದು ಅಲ್ಲಿಂದ ನೇರ ಬೆಳಗಾವಿಗೆ ಹೋಗ್ತಾ ಇದ್ದೇನೆ ಅವರ ಅಂತಿಮ ದರ್ಶನಕ್ಕಾಗಿ. ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ನೀಡಲಿ, ಅವರ ಕುಟುಂಬ ವರ್ಗದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತವರು ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೊಡ್ಡ ಹೊಡೆತ ಆಯಿತು ಅವರ ಅಗಲಿಕೆ. ಅಲ್ಲಿಯ ನಮ್ಮ ಪಕ್ಷದ ಸಂಘಟನೆಗೆ ತುಂಬ ಹೊಡೆತ ಆಗಿದೆ. ಅದನ್ನು ಸರಿ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡ್ತೇವೆ. ಉಮೇಶ್ ಕತ್ತಿಯವರ ಅಕಾಲಿಕ ನಿಧನ ನಮಗೆಲ್ಲ ಭಾಳ ಆಘಾತವನ್ನು ಉಂಟು ಮಾಡಿದೆ. ಉಮೇಶ್ ಕತ್ತಿಯನ್ನು ನಾವು ನೆನಪು ಮಾಡ್ಕೊಳ್ಬೇಕಂತಂದ್ರೆ ಒಬ್ಬ ಹಳ್ಳಿಯ ಸೊಗಡಿನ ರಾಜಕಾರಣಿ ಮತ್ತು ನೇರ ನುಡಿಯ ರಾಜಕಾರಣಿ ಅಂಥೇಳಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಭಾಳಷ್ಟು ಸಲ ಅವರು ಮನಸ್ಸಿನಲ್ಲಿದ್ದಂಥ ವಿಚಾರಗಳನ್ನು ಹೊರಗಡೆ ಹಾಕಿದಾಗ ಅವ್ರಿಗೂ ಕೂಡ ರಾಜಕೀಯವಾಗಿ ಭಾಳಷ್ಟು ಪ್ರತಿಕೂಲ ಸಂದರ್ಭಗಳು ಒದಗಿ ಬಂದು ನಾನು ಆವಾಗೂ ಕೂಡ ಭಾಳಷ್ಟು ಸಲಹೆ ಕೊಡ್ತಿದ್ದೆ ಅವ್ರಿಗೆ, ಈ ಥರ ಎಲ್ಲ ನೀವು ಓಪನ್ ಮಾತಾಡಬಾರ್ದು ಅಂತೇಳಿ. ಅವ್ರು ಹೇಳ್ತಾ ಇದ್ರು, ಇಲ್ಲ ನನ್ನ ಮನಸ್ಸಿಗೆ ಏನದ ಮತ್ತು ಜನರ ಭಾವನೆ ಏನದ ಅದನ್ನು ನಾನು ಇಡ್ತೀನಿ, ಅದನ್ನು ಯಾರೋ ತಪ್ಪು ತಿಳ್ಕೊತಾರೆ ಅಂಥೇಳಿ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಒಂದು ಪಕ್ಷದಲ್ಲಿದ್ದಂಥ ಮತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಬಿಂಬಿಸಿದಂಥ ಮೊದಲನೇ ವ್ಯಕ್ತಿ ಅಂತ ನನಗನ್ನಿಸ್ತದೆ. ಅಷ್ಟು ದಾಡಿಸಿತನ ಅವರಲ್ಲಿತ್ತು ಮತ್ತು ಮಾತನಾಡಿರುವಂಥ ಮಾತನ್ನು ಯಾವತ್ತೂ ಅವ್ರು ಹಿಂದೆ ತಗೊಳ್ತಿರಲಿಲ್ಲ ಮತ್ತು ಅದನ್ನು ದಕ್ಕಿಸ್ಕೊಳ್ತಕ್ಕಂಥ ತಾಕತ್ತು ಕೂಡ ಅವರಲ್ಲಿತ್ತು. ಉಮೇಶ್ ಕತ್ತಿ ಅವರ ನಿಧನಕ್ಕೆ ಸ್ನೇಹಿತರು ಆಪ್ತರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆಗಿನ ಒಡನಾಟವನ್ನ ಸ್ಮರಿಸಿ ಕಣ್ಣೀರು ಹಾಕಿದ್ದಾರೆ. ವಿಧಾನಸಭಾ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಗೂ ಸಹ ಅವರು ಒಂದು ಮನೆ ಮಗನಾಗಿ ಅವ್ರು ಯಾರ್ಯಾರು ಅವ್ರ ಕಡೆ ತೊಂದರೆಗಳು ತೊಗೊಂಬಂದ್ರೆ ಆ ಕೆಲಸಗಳನ್ನ ಅವ್ರು ನಿರ್ವಹಿಸಿ ಕೊಡುವುದನ್ನೇ ಅವ್ರದ್ದೊಂದು ಕರ್ತವ್ಯವಾಗಿತ್ತು. ಅದರಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೇನು ಅಂತಿದ್ರಪ್ಪ ಅಂದರೆ ಉಮೇಶನ್ ಅನ್ಬೇಕು, ಇಲ್ಲಾಂದ್ರೆ ಸಾವುಕಾರ ಅನ್ಬೇಕು, ಆ ಥರ ಮನೆ ಗೆದ್ದಂಥ ಉಮೇಶನ್ ಅವರು ಇವತ್ತು ಅವ್ರನ್ನ ಕಳ್ಕೊಂಡು ನಮ್ಮ ಇಡೀ ಕ್ಷೇತ್ರ ಎಲ್ಲ ಇವತ್ತು ಕತ್ತಲೆಯಲ್ಲಿ ಉಳಿದಂತಾಗಿದೆ. ಅದೇ ರೀತಿ ನಾನು ಇವತ್ತು ಹೇಳೋದಂದರೆ ಇವತ್ತು ವಿಮಾನ ಮುಖಾಂತರ ಬೆಳಗಾವಿ ಸಾಂಬ್ರಾ ಏರ್ಪೋರ್ಟಿಗೆ ಅವ್ರ ಪಾರ್ಥಿವ ಶರೀರ ಬಂದು ಇಲ್ಲಿಂದ ನಾವು ವಿಶ್ವರಾಜ್ ಶುಗರ್ ಕಾರ್ಖಾನೆಗೆ ಅವ್ರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದು. ಎಲ್ಲ ಜನರು ನಮ್ಮ ಕ್ಷೇತ್ರ ಜನ ಆಯಿತು, ಸುತ್ತಮುತ್ತಲಿನ ಜಿಲ್ಲೆಯ ಜನ ಆಯಿತು, ಎಲ್ಲರಿಗೂ ವಿಶ್ವರಾಜ್ ಶುಗರ್ಗೆ ಬರಲಿಕ್ಕೆ ಅವರಿಗೆಲ್ಲ ಈಗಾಗಲೇ ವಿಷಯವನ್ನು ಮುಟ್ಟಿಸಿದ್ದಿದೆ. ಹೀಗಾಗಿ ವಿಶ್ವರಾಜ್ ಶುಗರ್ ಕಾರ್ಖಾನೆಯಲ್ಲಿ ಅವ್ರ ಪಾರ್ಥಿವ ಶರೀರ ಮಧ್ಯಾಹ್ನ 3 ಗಂಟೆಯವರೆಗೆ ಅವ್ರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಟ್ಟಿದ್ದು. ಅಲ್ಲಿಂದ 3 ಗಂಟೆಯಿಂದ 5 ಗಂಟೆವರೆಗೆ ಊರಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ಅವರ ಸ್ವಂತ ಹೊಲದಲ್ಲಿ ಅವ್ರ ತಂದೆ ತಾಯಿಯನ್ನು ದಫನ ಮಾಡಿದಂಥ ಸ್ಥಳದಲ್ಲಿ ಇವರು ಶರೀರವನ್ನು ದಫನ ಮಾಡುವಂಥ ಇದನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಮೇಶ್ ಕತ್ತಿ ಅವರಂದ್ರೆ ಕಠೋರ ಮಾತಿನ ಮೃದು ಮನುಷ್ಯ, ನಮ್ಮವರು ಅನ್ನೋ ಭಾವನೆ ಅವರಲ್ಲಿ ಇತ್ತು. ಈ ಕಾರಣದಿಂದ ಕ್ಷೇತ್ರದ ಎಲ್ಲಾ ಜನರು ಅವ್ರಿಗೆ ಸಾವುಕಾರ ಅಂತ ಹೇಳಿ ಕರೀತಿದ್ರು. ಅವರು ಜನರ ಜೋಡಿ ಫ್ರೆಂಡ್ಲಿ ಆಗಿರ್ತಿದ್ರು. ಇದು ಅವರ ಅತಿ ಉತ್ತಮವಾದಂತ ಒಂದು ಸ್ವಭಾವ ಅವ್ರಿಗೆ. ಅವರು ಮೊದಲಿಂದನೂ ಕೃಷಿ ಅಂದ್ರೆ ಅವ್ರಿಗೆ ಅತಿ ಪ್ರೀತಿ ಅಂತ ಒಂದು ವೃತ್ತಿ ಅಂತಾನೆ ಹೇಳೋದು. ಅವ್ರು ಯಾವಾಗೂ ಅಂತೀರಿ ರಾಜಕೀಯ ನೆಕ್ಸ್ಟ್ ಫಸ್ಟ್ ನಾನು ಕೃಷಿ ಅಂತ ಹೇಳಿ. ಆ ನಂತರ ಅಲ್ಲಿ ಇದೆಲ್ಲ ನೋಡ್ಕೊಂಡು ಬೇಕಾಗಿ ಮಾಡ್ಕೊಂಡು ನಂತರ ಶುಗರ್ ಫ್ಯಾಕ್ಟ್ರಿಗೆ ಬಂದು ಇಲ್ಲಿ ಬಂದ್ ಜನರಿಗೆ ಭೇಟಿಯಾಗಿ ಶುಗರ್ ಫ್ಯಾಕ್ಟ್ರಿದ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ನಂತರ ಮಣ್ಣಿಗೆ ಹೋಗ್ತಿದ್ವಿ. ಮಣ್ಣಿಗೆ ಹೋದ ನಂತರ ಪಬ್ಲಿಕ್ ಬಂದವ್ರಿಗೆ ಭೇಟಿ ಆಗ್ತದೆ. ವ್ಯಕ್ತಿ 1 ಮಿನಿಟು ಅವ್ರು ಚೇರ್ ಮೇಲೆ ಕೂತಿದ್ದನ್ನ ನಾವು ನೋಡಿಲ್ಲ. ಯಾಕಂದ್ರೆ ಅವ್ರು ಬರೇ ಕೆಲಸ ನಮ್ಗ ಬೇಯ್ತಿದ್ರು, ಈ ಮಕ್ಕಳ್ರ ನೀವು ಮಲಗ್ತಿರೇನ್ರು, ತೋಟಕ್ಕೆ ಹೋಗುದ್ ಬರ್ರಿ, ಆಫೀಸ್ ಕೆಲ್ಸ ಇರ್ತಾವು, ನಾನಾ ತರ ಕೆಲಸ ಮಾಡೋದ್ ಬರ್ರಿ, ಕೆಲಸ ಮಾಡೋದನ್ನ ಒಂದು ಹ್ಯಾಬಿಟ್ ಅತ್ತೆ ಮಾಡ್ಕೋರಿ. ಯಾಕೆ ಈ ತರ ಮಧ್ಯಾಹ್ನ ಮಲಗ್ತೀರಿ, ಸಂಡೇ ರೆಸ್ಟ್ ಮಾಡ್ತೀರಿ, ಇದೆಲ್ಲ ವಿಷಯ ಅಂತೇಳಿ ನಮ್ನ ಅವ್ರ ಸಾಕಷ್ಟು ಸರ ಬೇಯ್ದಾರ. 1 ಗಂಟೆ ಟೈಮ್ ಸಿಕ್ಕರೂ ಕೂಡ ಎಡ್ಕಲ್ ಟೈಮ್ ಹೋಗ್ತಾರೆ ಸರ್. ಗ್ರಾಮದಲ್ಲಿ ಇವತ್ತು ಹೇಳ್ಬೇಕಂದ್ರೆ ಪ್ರತಿಯೊಂದು ಮನೆಯಾಗ ಇವತ್ತು ದುಃಖದಿಂದನ ಇದ್ದ ಸ್ಥಿತಿ ಅದ. ರವಿ ಅವರು ಹೇಳಿದ ಹಾಗೆ ಅವರು ಬಹಳ ಕಠೋರ ಕಾಣ್ತಾ ಇದ್ರು, ಕೆಲವೊಂದು ನುಡಿಗಳಲ್ಲೂ ಕೂಡ ಕಠೋರ ಇದ್ರು. ಬಟ್ ಬಹಳ ಹೃದಯವಂತ, ಬಹಳ ಒಂದು ಗುರುವಿಧಿ ಏನಪ್ಪಾ ಹುಕ್ಕೇರಿ ಕ್ಷೇತ್ರಕ್ಕೆ ಅಂದ್ರೆ ಹುಕ್ಕೇರಿ ಕ್ಷೇತ್ರದ ಒಂದು ಕೆಲಸ ಕಾರ್ಯಗಳನ್ನ ಅತಿ ಮನಸ್ಸಿಗೆ ಹಚ್ಕೊಂಡು ಇತ್ತೀಚಲಾಗಿ ಬಹಳ ಮನಸ್ಸು ಹಚ್ಕೊಂಡು ಮಾಡ್ತಾ ಇದ್ರು. ಅವರು ಹಿಡ್ಕಲ್ ಡ್ಯಾಮಿನ ಒಂದು ಗಾರ್ಡನ್ ಆಗಿರ್ಬೋದು, ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಅವರ ಕನಸು ಆ ಕನಸನ್ನ ಅವರು ನೋಡದೆ ಹೋದ್ರೆ ಅನ್ನೋದು ಒಂದು ಬಹಳ ದುಃಖ ಆಗ್ತಾ ಇದೆ ನಮಗೆ. ಇದು ಕತ್ತಿಯವರ ಮನೆತನಕ್ಕೆ ಎಷ್ಟು ಹಾನಿಯಾಗಿತ್ತ, ಅದಕ್ಕಿಂತ ಹೆಚ್ಚು
ಹುಕ್ಕೇರಿ ತಾಲೂಕಿನ ಜನತೆಗೆ, ಹುಕ್ಕೇರಿ ಕ್ಷೇತ್ರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ನಷ್ಟ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ಅವರು ಬಾಗಲಕೋಟೆ ಇನ್ಚಾರ್ಜ್ ಇದ್ದಾಗ ಬಹುಶಃ ಆಲ್ಮಟ್ಟಿಗೆ ಬಹಳ ಕನೆಕ್ಷನ್ ಬಂತು. ಅದನ್ನ ನೋಡಿ ಅವರು ಅವರಿಗೆ ಒಂಥರ ಪರಿಣಾಮ ಆಗಿ ಹುಕ್ಕೇರಿನಲ್ಲೂ ಕೂಡ ಯಾಕೆ ಮಾಡಬಾರ್ದು, ಒಂದು ಮೆಡಿಕಲ್ ಡ್ಯಾಮ್ ಇದೆ, ಸಾಕಷ್ಟು 700-800 ಎಕರೆ ಜಾಗ ಇದೆ, ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತೀನಿ, ಅದನ್ನ ನಾನು ನೋಡ್ತೀನಿ ಅಂತ ಅವರು ನಮಗೆ ಅಂತಿದ್ರು. ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಬಂದು ಕುಂಡಲಿಕ್ಕೆ ಒಂದು ಜಾಗ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಟೈಪ್ ಹೇಳ್ತಿದ್ರು. ಪಾಪ ನಮಗೆ ವರ್ಣಿಸಲ ಅಸಾಧ್ಯ. ಅಂತ ವ್ಯಕ್ತಿಯನ್ನ ರಿಪ್ಲೇಸ್ಮೆಂಟ್ ಸಾಧ್ಯ ಇಲ್ಲ. ಉಮೇಶ್ ಕತ್ತಿ ಅವರಿಗೆ ರಿಪ್ಲೇಸ್ಮೆಂಟ್ ಸಾಧ್ಯ. ಪ್ರತ್ಯೇಕ ರಾಜ್ಯದ ಕನಸನ್ನ ಹೊಂದಿದಂತಹ ತಾನು ಸಿಎಂ ಆಗಬೇಕು ಅನ್ನುವಂತಹ ಆಶಯವನ್ನ ಹೊಂದಿದಂತಹ ಉಮೇಶ್ ಕತ್ತಿ ನಿಧನರಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.